ಹಾಯ್ ಫ್ರೆಂಡ್ಸ್, ನಾನೀಗ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಕಲ್ಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ನಾವು ಮನೆಯಲ್ಲೇ ಚಿತ್ರಾನ್ನ ಹೇಗೆ ರೆಡಿ ಮಾಡ್ಕೊಳೋದು ಅಂತ ಬ್ಯಾಚುಲರ್ಸ್ಗೋಸ್ಕರ ಕಲ್ಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಒಣಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಹಸಿಮೆಣಸಿನ್ಕಾಯಿ ಹಾಕ್ಬೋದು, ನಾನು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಆಮೇಲೆ ಹಸಿ ಕಡಲೆ ಬೀಜ ಎಣ್ಣೆಲಿ ಹುರಿದಿಟ್ಕೊಬೇಕು, ನಿಂಬೆ ರಸ ಎಷ್ಟು ಬೇಕಾದ್ರೂ ತೊಗೊಬೋದು, 2-3 ನಿಂಬೆಹಣ್ಣು ತೊಗೊಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು. ಫಸ್ಟು ಎಣ್ಣೆಯಲ್ಲಿ ನಾವು ಸಾಸಿವೆ ಹಾಕ್ಕೊಬೇಕು. ನಾನು ಆಲ್ರೆಡಿ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊಬೇಕು. ಹಾಕ್ಕೊಂಡು ಹುರ್ಕೊಬೇಕು ಚೆನ್ನಾಗಿ. ಒಂದು 3 ಮಿನಿಟ್ಸ್ ಫ್ರೈ ಆದಮೇಲೆ ಅದಕ್ಕೆ ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಒಂದು 5 ಮಿನಿಟ್ಸ್ ಹಂಗೆ ಫ್ರೈ ಆಗಬೇಕು. ಓಕೆ, ಈಗ ನಾವು ಅದನ್ನ ಕ್ಲೋಸ್ ಮಾಡಿದ್ವಿ. ಈಗ ಓಪನ್ ಮಾಡಿದ್ವಿ. ಬ್ರೌನ್ ಕಲರ್ ಬಂದಿದೆ. ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾವು ಅದಕ್ಕೆ ಈ ಒಣಮೆಣಸಿನ್ಕಾಯಿ ಇದೆಯಲ್ಲ, ಇದು ಹಾಕ್ಕೊಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದು ಕರಿಬೇವು ಇದೆಯಲ್ಲ, ಇದು ಹಾಕ್ಕೊಳ್ಳೋಣ. ನಾವು ನಿಂಬೆ ರಸ ಮಿಕ್ಸ್ ಮಾಡ್ಕೊಬೇಕು. ಕಡಲೆ ಬೀಜ, ಹಸಿ ಕಡಲೆ ಬೀಜ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದಲ್ಲ, ಅದು ಹಾಕ್ಕೊಬೇಕು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಮಿಕ್ಸ್ ಮಾಡ್ಕೊಬೇಕು. ಈಗ ಸ್ವಲ್ಪ ಮೆಣಸಿನಕಾಯಿ, ಸಾಲ್ಟ್ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಮಿಕ್ಸ್ ಮಾಡ್ಕೊಬೇಕು. ಓಕೆ, ಇದು ಚೆನ್ನಾಗಿ ಫ್ರೈ ಆಗಿದೆ. ಓಕೆ, ಈಗ ರೆಡಿ ಆಯಿತು ಚಿತ್ರಾನ್ನ ಗೊಜ್ಜು. ಓಕೆ, ಈಗ ಬಿಸಿಯಾದ ಚಿತ್ರಾನ್ನ ಗೊಜ್ಜು ರೆಡಿ. ಸಿಂಪಲಾಗಿ ಹೇಗೆ ಚಿತ್ರಾನ್ನ ಮಾಡೋದು ಅಂತ ಕಲಿಸ್ತೀನಿ. ಬ್ಯಾಚುಲರ್ಗೋಸ್ಕರ ಸಿಂಪಲಾಗಿ ಮಾಡೋದು. ಯಾವ್ಯಾವ ಐಟಮ್ಸ್ ಹಾಕ್ಬೇಕು ಅಂತ ನಿಮ್ಗೆ ಫಸ್ಟೇ ಹೇಳಿದ್ದೀನಿ. ಈಗ ಅನ್ನ ಮಾಡಿಟ್ಕೊಂಡಿದ್ದೆ, ಅದ್ರ ಜೊತೆ ಸರ್ವ್ ಮಾಡೋಕ್ಕೆ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.